ಜ್ಞಾನಕ್ಕೆ ಈ ವಿಷಯ ಆಧಾರ ಆಗೋದು ಅವಶ್ಯಕ ಇದೆ. ಯಾವಾಗ ನಮಗೆ ಸ್ಥೂಲ ರೂಪದಿಂದ ಇಂದ್ರಿಯ ವಿಷಯಗಳಲ್ಲಿ ಸುಖದ ಕಲ್ಪನೆ ಅಥವಾ ಸುಖರೂಪದ ಅನುಭವ ಆಗುತ್ತಿದೆ, ಅಲ್ಲಿ ಈ ಜ್ಞಾನ ಒಂದಿಷ್ಟು ಕ್ರಿಯಾರೂಪದಿಂದ ಪರಿಣಮನ ಮಾಡಿತು ಅಂತಂದ್ರೆ ಅದು ಯಾವುದು ಸುಖರೂಪದಿಂದ ನಮಗೆ ಅನುಭವದಲ್ಲಿ ಬರ್ತಾ ಇದೆಯೋ ಅದರಲ್ಲಿ ಇರುವಂಥ ದುಃಖದ ಸ್ವರೂಪ ನಮಗೆ ತಿಳಿದು ಬರೋ ಸಾಧ್ಯತೆ. ದುಃಖ ಇದೆ ರೀ ಅಲ್ಲಿ, ಎಲ್ಲಿಯೂ ಯಾವ ಇಂದ್ರಿಯದ ವಿಷಯದೊಳಗೆ ದುಃಖನೇ ಇದೆ, ಆಕುಲತೆ ಇದೆ, ಆಸಕ್ತಿ ಇದೆ. ಇವೆಲ್ಲ ದುಃಖರೂಪ ಭಾವದವರೆ. ದುಃಖರೂಪ ಭಾವದ ಸದ್ಭಾವದೊಳಗ ಸುಖದ ಅನುಭವ ಮಾಡ್ತಾ ಇದ್ದೇನೆ ಅಂಥೇಳಿ ತಿಳಿಯೋದ ಅದೇ ತೋಡರ ಮಲ್ಲರು ಹೇಳಿರುವಂಥ ದೃಷ್ಟಾಂತದ ಅನುಸಾರ ಇಲ್ಲಂದ್ರೆ ಏನು, ನಾಯಿ ಎಲಬನ್ನ ಅಗಿತಾ ಇರಬೇಕಾದ್ರೆ ಅದರದ ಒಸಡಿನಿಂದ ಯಾವ ರಕ್ತ ಒಸರಿಸ್ತಿದೆಯೋ ಆ ರಕ್ತದ ಸ್ವಾದವನ್ನು ಅದು ಎಲುಬಿನಿಂದ ಬರ್ತಾ ಇರುವಂಥ ಸ್ವಾದ ಅಂತ ತಿಳಿತಿದೆ. ಅದೇ ಪ್ರಕಾರ ಅಲ್ಲ, ಜೀವದ ಮನ್ನಣೆಯ ಅನುಸಾರವೇ ಆ ದೃಷ್ಟಾಂತದ ನಿರ್ಮಾಣ ಆಗಿದೆ. ದೃಷ್ಟಾಂತದ ಮೂಲಕ ದಾಷ್ಟಾಂತವನ್ನು ಅನಭಿಜ್ಞ ಜೀವನಿಗೆ ತಿಳಿಸಿಕೊಟ್ರನೂ ಕೂಡ ಈ ದಾಷ್ಟಾಂತದಿಂದನ ಆ ದೃಷ್ಟಾಂತ ಉದ್ಭವ ಆಗಿದೆ. ಬಹಳ ಕಡೆಗೆ ಜಿನಶ್ರುತದೊಳಗ ಮೊದಲ ದಾಷ್ಟಾಂತ ಹೇಳ್ತಾರೆ, ಹೇಗಂದ್ರ ಅಂಥೇಳಿ ದೃಷ್ಟಾಂತ ಹೇಳ್ತಾರೆ. ಅರ್ಥಾತ್ ಈ ಜೀವದ ಯಾವ ವಿಕಾರಿ ಭಾವ ಪರದೊಳಗೆ ಸುಖ ಬುದ್ಧಿ ರೂಪದ ಸ್ವಯಂ ತನ್ನ ಸ್ವನಿರ್ಮಿತ ಭಾವ ಇದೆಯೋ ಆ ಭಾವದ ಅನುಭವವನ್ನೇ ಆ ವಸ್ತುವಿನ ಅನುಭವ ಅಂತೇಳಿ ಈ ಜೀವ ತಿಳಿತಾರೆ. ನಿಜವಾಗಿ ಬಹಳ ನಿಕೃಷ್ಟ ಮಾತು ಇದೆ ರೀ ಇದು. ತನ್ನ ಸ್ವಭಾವ ರೂಪದ ಸುಖವನ್ನು ಅವನು ಒಂದು ವೇಳೆ ಯಾವುದರ ಮೇಲೆ ಆರೋಪ ಮಾಡಿದ್ರೆ ಅದು ಒಂದು ವೇಳೆ ಪ್ರಶಂಸಾರ್ಹ ಇರಬಹುದು, ಯೋಗ್ಯ ಇರಬಹುದು. ಆದರೆ ತನ್ನ ವಿಕಾರಿ ಭಾವದ ಅನುಭವ ದುಃಖ ರೂಪ ಇರುವ ವೇಳೆದೊಳಗೆ ಇದರಿಂದ ಸುಖ ಬರ್ತಾ ಇದೆ ಅನ್ನೋದ ನಿಜವಾಗಿನ ಬಹಳ ಕೆಳತರಗತಿಯ ಭಾವ ಇದೆ. ಒಂದು ವೇಳೆ ಅಂದ್ರೆ ಈಗೇನು ಹೇಳಿತು ಅದಕ್ಕೆ ನಿದರ್ಶನ ಏನ ಅಂತಂದ್ರೆ, ಸಮ್ಯಕ್ ದೃಷ್ಟಿ ಪುರುಷ ಭಗವಂತನ ಮಂದಿರದೊಳಗೆ ಹೋಗಿ ಆ ಭಗವಂತನ ಸರ್ವಾಂಗದಿಂದ ತೋರಿ ಬರ್ತಾ ಇರುವಂಥ ಅತೀಂದ್ರಿಯ ಸುಖದ ಅಲೆಗಳನ್ನು ಬಹಿರ್ಮುಖ ಜ್ಞಾನದ ಮೂಲಕ ಅಥವಾ ಪರಪ್ರಕಾಶಕ ಜ್ಞಾನದ ಮೂಲಕ ಕಂಡುಕೊಂಡ ನಂತರ ಅವನಿಗೆ ತಕ್ಷಣವೇ ಆ ಒಳಗೆ ಯಾವುದು ಒಸರಿಸ್ತಾ ಇದೆ ಅತೀಂದ್ರಿಯ ಆನಂದ, ನಿರಾಕುಲ ಶಾಂತಿ, ಅದರ ಅಧಿಕತೆ ಆಗ್ತಿದೆ ರೀ. ಅದರ ಅಧಿಕತೆ ಆದ ನಂತರ ಅವನು ಕೃತಜ್ಞ ಭಾವದಿಂದ ಅದರ ಅಧಿಕತೆಗೆ ನಿಮಿತ್ತ ಇರುವಂತಹ ಆ ಅರ್ಹಂತರ ಭಾವದ ಮೇಲೆ ಆರೋಪ ಮಾಡಿ, ಪ್ರಭು ಇದು ತಮ್ಮಿಂದ ಬಂದಿರುವಂಥ ಆನಂದ ಇದೆ. ಇದನ್ನು ತಿಳ್ಕೊಳ್ಳುವಂಥದ್ದು ಜ್ಞಾನದ ಏರಿಕೆಯ ಮಟ್ಟ ಈಗ ನಮ್ದು ಆಗಿದೆ.
ಅದಕ್ಕೆ ಹೇಳಿತಲ್ಲ, ಇನ್ನು ಬಿಟ್ಟು ಹೋಗುವುದಿಲ್ರಿ ಇದ. ನಿನ್ನೆ ಹೇಳಿತಲ್ಲ, ಎಂಥೆಂಥ ಪ್ರಸಂಗ ಬಂದ ಅಲ್ಲಾಡಿಸಿದರ ಅಲ್ಲಾಡದೇ ಇರುವಂಥ ರುಚಿ ಬರೀ ರುಚಿ ರೀ. ಇನ್ನು ಬಿಟ್ಟು ಹೋಗೋ ಕಾರಣ ಏನೈತಿ? ಇನ್ನೆಲ್ಲ ಅನುಕೂಲನೇ ಇದೆ ರೀ. ಯಾವುದಕ್ಕ? ಆತ್ಮ ಕಲ್ಯಾಣಕ್ಕೆ ಅಥವಾ ಸತ್ಯದ ಸ್ವೀಕಾರಕ್ಕೆ ಎಲ್ಲ ಅನುಕೂಲ ಆಗ ಮತ್ತಿನ ದೇಹ ಶಿಥಿಲ ಆಗೋಲ್ಲ. ಅದುವೇ ಅನುಕೂಲ ಇದೆ ರೀ. ಅದುವೇ, ಅದು ಕೂಡ ಅಲ್ಲ, ಅದುವೇ ಅನುಕೂಲ ಇದೆ ರೀ. ಸಂಸಾರದೊಳಗ ತಾನಾಗಿ ಬಂದು ಒದಗುವಂಥ ಅವನತಿಯ ಮಾರ್ಗ ಏನಿದೆ, ಅದ ತತ್ವಜ್ಞಾನದ ಬಲದಿಂದ ಸಂಸಾರದ ಸತ್ಯತೆಯನ್ನೇ ಶುದ್ಧ ಮಾಡ್ತಿದೆಯಲ್ಲ. ಹೌದು ಅಥವಾ ಇಲ್ಲರಿ? ಆಗಮ ಜ್ಞಾನದ ಬಲದಿಂದ ಸಂಸಾರದ ಸತ್ಯತೆಯನ್ನೇ ಶುದ್ಧ ಮಾಡ್ತಿದೆ. ಅದ ಆತ್ಮಾರ್ಥಿ ಜೀವನಿಗೆ ಅನುಕೂಲ. ಏನು ಹೇಳಿತು? ತನ್ನ ಸುಖದ ನಿಧಿ ಏನಿದೆ ಅದು ಒಳಗಿನಿಂದ ಮಂಜುಗಡ್ಡೆ ಹಾಗೆ ಏನು ಒಸರಿಸ್ತಾ ಇದೆ, ಅದು ಸಣ್ಣಂಗೆ ಒಸರಿಸ್ತಾ ಇರುವ ವೇಳೆದೊಳಗ ಇನ್ನೂ ಅನಾದಿ ಸಂಸ್ಕಾರದ ಬಲದಿಂದ ಪರದ ರುಚಿ ಅಧಿಕ ಇದೆ ರೀ. ಅದು ಸಣ್ಣಂಗೆ ಒಸರಿಸ್ತಾ ಇದೆ, ಇದು ಅಧಿಕ ಇದೆ ರೀ. ಅಂಥದ್ರೊಳಗ ಪೂರ್ಣ ವೀತರಾಗತೆಯ ಅಲೆಗಳೇ ಉದಿಸಿ ಬರುವಂಥ ಆ ಜಿನಬಿಂಬವನ್ನ, ಜಿನೇಂದ್ರ ಪ್ರಭುವನ್ನ, ಆ ಪರದ ಸಂಸ್ಕಾರ, ಪರಸನ್ಮುಖ ದೃಷ್ಟಿಯ ಸಂಸ್ಕಾರದ ಒತ್ತಡದಿಂದ ಆ ಯಾವ ವೀತರಾಗತೆಯನ್ನು ನೋಡ್ತಾನೆ, ಆ ವೀತರಾಗತೆಯ ಅಲೆಗಳ ಉಕ್ಕಿ ಬರ್ತಾ ಇರುವುದನ್ನು, ಉದಿಸಿ ಬರ್ತಾ ಇರುವುದನ್ನು ನೋಡ್ತಾನೆ. ನೋಡ್ತಾ ಇದ್ದ ಹಾಗೆ ಅದೇನು ಸಣ್ಣಾಗಿ ಒಸರಿಸ್ತಾ ಇತ್ತು, ಅದರ ಅಧಿಕತೆ ಆಗ್ತಿದೆ. ತಿಳ್ಕೊಳ್ಳೋದು ಅದರ ಅಧಿಕತೆ ಆದ ನಂತರ ಅದರೊಳಗೆ ಅವನ ಉಪಯೋಗ ಮುಳುಗಿ ಹೋದ ನಂತರ ಮರು ಸಮಯದೊಳಗ ಅದರ ಪುನಃ ಯಾವ ಭಗವಂತರ ಕಡೆಗೆ ದೃಷ್ಟಿ ಹೋಗಿದೆಯೋ ಆವಾಗ ಅವನು ಪ್ರಭು ತವ ಪ್ರಸಾದದಿಂದ ಈ ಪ್ರಕಾರದ ಲಾಭ ನನಗಾಯಿತು, ಸುಖದ ಅನುಭವ ಆಯಿತು. ಆದರೆ ಈ ಅಜ್ಞಾನಿ ಜೀವ ಮೊದಲೇ ವಿಕಾರ, ಪರದೊಳಗ ಸುಖ ಬುದ್ಧಿ, ಆಸಕ್ತಿ ಬುದ್ಧಿ, ಅದರ ಕಾರಣದಿಂದ ಪರದಲ್ಲಿ ಪ್ರವೃತ್ತಿ ಮಾಡ್ತಾ ಇರುವ ವೇಳೆದೊಳಗ, ಇಂದ್ರಿಯ ವಿಷಯದೊಳಗ ಪ್ರವೃತ್ತಿ ಮಾಡ್ತಾ ಇರುವ ಸಮಯದೊಳಗ ಇವ ಅನುಭವಿಸ್ತಾ ಇರೋದು ಸ್ವಯಂ ಇಚ್ಛೆ, ವಿಕಾರದ ರಸ. ಅದನ್ನು ಕಲ್ಪನೆ ಮಾಡ್ಕೊಂಡಿದ್ದಾನೆ ಸುಖ ಅಂಥೇಳಿ, ಆರೋಪ ಮಾಡ್ತಾ ಇದ್ದಾನೆ. ಇದರಿಂದ ಬಂತು. ಬಹಳ ಕಠಿಣ ಮಾತು ಇದೆ. ನಿನ್ನೆ ವ್ಯವಹಾರದ ಆಭಾಸದ ಮಾತು ಹೇಳ್ತು. ಇವತ್ತು ಮಂದಿರಕ್ಕೆ ಹೋಗುವುದೊಳಗೆ ಅದೇ ವಿಚಾರ. ಎಲ್ಲಿ ವ್ಯವಹಾರ ಕೂಡ ಪ್ರತ್ಯಕ್ಷ ಮೋಕ್ಷ ಮಾರ್ಗದೊಳಗೆ ಬಾಧಾರೂಪ ಇದೆ, ಅಲ್ಲಿ ಆಭಾಸ ಏನು ಮಾಡ್ತೀವಿ? ಮೋಕ್ಷ ಮಾರ್ಗದ ಉಪಲಬ್ಧಿನ ಆಗಿಬಿಡುವುದಿಲ್ರಿ. ಆಭಾಸ ಏನಿದೆ ಅದ ಮಿಥ್ಯಾತ್ವ ಇದೆ, ವ್ಯವಹಾರ ಏನಿದೆ ಅದ ಚಾರಿತ್ರ ಮೋಹದ ಕಾರಣದಿಂದ ಜೀವದಲ್ಲಿ ಇರುವಂಥ ವರ್ತಮಾನದ ದುರ್ಬಲತೆ ಇದೆ.
ಆಭಾಸ ಏನಿದೆ ಅದು ಮಿಥ್ಯಾತ್ವ ಇದೆ. ಅದರ ಸಲುವಾಗಿ ಹೇಳಿದ್ದ ಜೀವನಿಗೆ ಯಾವ ಯಾವ ಶುಭ ಪ್ರವೃತ್ತಿ, ಧರ್ಮಾನುಕೂಲ ಪ್ರವೃತ್ತಿ, ಅರೆ ಧರ್ಮಾನುಕೂಲ ಪ್ರವೃತ್ತಿ ಅಲ್ಲ, ಬಾಹ್ಯ ಸಾಮಗ್ರಿಗಳಲ್ಲಿ ಶ್ರದ್ಧೆ ಅಂದರೆ ಅದು ಧರ್ಮದ ಎಲ್ಲ ಅಂಗಗಳನ್ನು ನಷ್ಟ ಮಾಡಿಬಿಡುತ್ತೆ. ಅತ್ಯಂತ ಸಚೇತ ಇರುವಂಥ ಅವಶ್ಯಕತೆ ಇದೆ, ಇರಬೇಕಾದಂಥ ಅವಶ್ಯಕತೆ ಇದೆ. ಸ್ವಲ್ಪ ಕೂಡ ಜಡತ್ವ ಆವರಿಸಿತು ಅಂತಂದ್ರೆ ಮುಗ್ದೋಯ್ತು. ಸಚೇತ, ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾರಲ್ಲ, ಆಗಿರ್ಬೇಕು. ಪ್ರಸಂಗಗಳು ಬರ್ತವೆ, ಸುಖದ ಸಂಯೋಗ, ಸಂಯೋಗದೊಳಗೆ ನಮಗೆ ದುಃಖ ಆಗುವಂಥ ಪರಿವರ್ತನೆ. ಏನು ಹೇಳಿತು? ಸುಖದ ಸಂಯೋಗ, ಸಂಯೋಗಗಳು ಬರುವಂಥೇಳಿ ಬರೆದಿದ್ದಿದೆ ನಿನ್ನ ಬುಕ್ಕಲ್ಲಿ. ಆದ್ರೆ ಹೃದಯದೊಳಗೆ ಪ್ರಭುವಿನ ಭಕ್ತಿ ದೃಢಬೇಕು. ಆ ಸಂಯೋಗ ನಮಗೀಗ ಸುಖಕರ ಅನ್ನಿಸ್ತಾ ಇದೆ ಎಲ್ರಿಗೂ, ಆದ್ರೆ ಅದು ಸುಖಕರ ಇರುವುದಿಲ್ಲ. ಮೊದಲ ಸಂಯೋಗದ ಕಡೆ ಲಕ್ಷ್ಯ ಹೋಗೋದೇ ದುಃಖ ಇದೆ. ಇನ್ನು ಆ ಸಂಯೋಗ ನಮ್ಮಿಂದ ಸ್ವತಂತ್ರ ಇದೆ, ಭಿನ್ನ ಇದೆ, ಅದಕ್ಕೂ ಅದರದೇ ಆದಂಥ ಏನದವು, ಅದರದೇ ಆದಂಥ ಅವಸ್ಥೆಗಳಿಗೆ ಪ್ರಾಪ್ತ ಆಗಬೇಕಾದಂಥ ಅನಿವಾರ್ಯತೆ ಇದೆ. ಕಠಿಣ ಮಾತಿದೆ, ಕಠಿಣ ಮಾತಿಲ್ಲ. ಭಿನ್ನ ಸ್ವರೂಪವನ್ನು ತಿಳಿದ ನಂತರ ಬಸಜ್ಞೇಯ ರೂಪ ಅದು ಉಳಿಯುವಂಥದ್ದು ಸ್ವರೂಪ ಇದೆ. ಭಿನ್ನತೆಯನ್ನು ತಿಳಿದ ನಂತರ ನಾವು ಏಕಾಗ್ಲಿಕ್ಕೆ ಹೋಗ್ತೇವಲ್ಲ, ಆದರೆ ಅದು ನಮ್ಮೊಂದಿಗೆ ಏಕಾಗುವುದಿಲ್ಲ. ಆಗುವುದಿಲ್ಲ. ಅದಕ್ಕೆ ಅದರದೇ ಆದಂಥ ಜೀವನ ಇದೆ, ಅದರದೇ ಆದಂಥ ಅದರದ ಅಸ್ತಿತ್ವ ಇದೆ, ಅದರದೇ ಆದಂಥ ಅದರ ವಸ್ತುತ್ವದ ಅನುರೂಪ ಅದ ಪರಿಣಾಮನ ಮಾಡೋದಿದೆ. ಇದಕ್ಕೆಲ್ಲ ಸಿದ್ಧ ಆಗಿನ ಸಂಯೋಗವನ್ನು ಬರಮಾಡಿಕೊಳ್ಳೋದಿದೆ, ಅಂತರಂಗದ ಸಿದ್ಧತೆ. ಈ ಸಿದ್ಧತೆ ಇಲ್ಲದೆ ಇರುವ ಒಂದೇ ಒಂದು ಕಾರಣದಿಂದ ಜೀವನದೊಳಗೆ ಬರೇ ಕೋಲಾಹಲ ಇದೆ, ಬರೇ ಮನಸ್ತಾಪ ಇದೆ, ಮನಸ್ಸಿಗೆ ಸಮಯಕ್ಕೆ ಆಘಾತ ಇದೆ. ದೇಹದ ಭಿನ್ನತೆಯನ್ನು ತಿಳಿಯದೇ ಇರುವುದರಿಂದ ಅದರದ ಅವಸ್ಥಾ ವಿಶೇಷಗಳಿಂದ ಕ್ಷಣಕ್ಕೆ ನೋವು ಅನುಭವಿಸಬೇಕಾಗಿದೆ ಈ ಜೀವ. ಅದಕ್ಕೆ ಹೇಳ್ತಾ ಅದು ನಮ್ಮೊಂದಿಗೆ ಏಕರೂಪ ಆಗುವುದಿಲ್ಲ. ಏಕರೂಪ ನಾವಾಗ್ತಾ ಇದ್ದೇವೆ ಅಂದ ಮೇಲೆ ದುಃಖದ ಅನುಭವ ನಮಗಾಗ್ತದೆ. ಅದ ಸಚೇತನ ಇರಲಿ ಅಚೇತನ ಇರಲಿ ಬರುವಂಥ ವಸ್ತು, ಅದ ಧನ ಇರಲಿ, ಅದ ಮನೆ ಇರಲಿ, ಅದ ಪುತ್ರ ಇರಲಿ, ಆದ್ರೆ ಈಗ ಎಚ್ಚರ ಇರಲಿಲ್ಲ, ಸಚೇತ ಇರಲಿಲ್ಲ ಅಂತಂದ್ರೆ ಪರಿಸ್ಥಿತಿ ಬಂದ ನಂತರ ನಾವು ಉಳಿಯುವುದಿಲ್ಲರಿ, ನಾವು ಉಳಿಯುವುದಿಲ್ಲ. ನಮ್ಮ ಅಸ್ತಿತ್ವದ ಅಭಾವ ಆಗಿ ಹೋಗುವ ರೂಪದಿಂದ ನಾವು ವಿಹ್ವಲ ಆಗ್ತೀವಿ, ದುಃಖಿ ಆಗ್ತೀವಿ. ಜ್ಞಾನದ ಸತ್ತಾನ ಉಳಿಯುವುದಿಲ್ಲ, ಅಷ್ಟು ಖಿನ್ನ ಆಗ್ತೀವಿ. ಅರೆ ಖಿನ್ನ ಆಗೋದಕ್ಕಂತೂ ಶಬ್ದ ಪ್ರಯೋಗ ಅಮೃತ ಚಂದ್ರಾಚಾರ್ಯ ದೇವ
ವ್ರತ ರೂಪದ ಪರಿಣಾಮಕ್ಕೆ ಹೇಳಿದ್ದಾರೆ, ತಪಸ್ಸು ರೂಪದ ಭಾರಕ್ಕೆ ಹೇಳಿದ್ದಾರೆ. ಭಾರ ಹೊತ್ಕೊಂಡು ಬೇಕಾದ್ರೆ ಖೇದು ಖಿನ್ನ ಆಗ್ತಿದ್ರ ಆಗಲಿ. ಏನು ಧರ್ಮದ ಮಾತ ಸೂಕ್ಷ್ಮ ಇದೆ, ಸುಖದ ಮಾತ ಬಹಳ ಅಲೌಕಿಕ ಇದೆ ರೀ. ಅದರ ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ, ಅದನ್ನು ತಿಳಿಸಿಕೊಡ್ಲಿಕ್ಕೆ ಬರೋದಿಲ್ಲ. ಅದು ವಚನದ ಮೂಲಕ ತಿಳ್ಕೊಳ್ಳುವಂಥ ವಸ್ತು ಅಲ್ಲ. ಎಲ್ಲಿ ವ್ಯವಹಾರನ ಬಾಧಕ ಇದೆ ಅಲ್ಲಿ ವ್ಯವಹಾರದ ಭಾಸ್ ಏನಿದೆ ಅದೇನಿದೆ ರೀಪ ಸಮ್ಯಕ್ ದರ್ಶನ ಆಗಿಬಿಡುವುದಿಲ್ಲ. ವ್ಯವಹಾರಾಭಾಷಿ ಮಿಥ್ಯಾದೃಷ್ಟಿ, ನಿಶ್ಚಯಾಭಾಷಿ ಮಿಥ್ಯಾದೃಷ್ಟಿ, ಉಭಯಾಭಾಷಿ ಮಿಥ್ಯಾದೃಷ್ಟಿ. ಅವರು ಮಿಥ್ಯಾದೃಷ್ಟಿನೇ ಅದ. ಈ ಪ್ರಕಾರ ಅವರ ಮಿಥ್ಯಾತ್ವ ಹೊರಟು ಹೋಗ್ತಿದೆ ಅಂಥೇಳಿ ಹೇಳಿದ್ರೆ ಅವರ ಈ ಪ್ರಕಾರ ಅವರ ಮಿಥ್ಯಾತ್ವ ಇಷ್ಟ ಆಗ್ತಿದೆ ಅಂತ ಹೇಳಿ. ಅದರ ಸಲುವಾಗಿ ಸಮಯಸಾರದ ಮಹಿಮೆ ಎಷ್ಟಿದೆ, ರತ್ನಕರಂಡ ಪುರುಷಾರ್ಥ ಸಿದ್ಧಿದ ಮಹಿಮೆ ಎಷ್ಟಿದೆ, ಅದಕ್ಕಿಂತಲೂ ಒಂದು ಸ್ವಲ್ಪ ತಿಳಿಲಿಕ್ಕೆ ಸುಲಭ ಇದ್ದ ಕಾರಣ ಮೋಕ್ಷ ಮಾರ್ಗ ಪ್ರಕಾಶಕದ ಮಹಿಮೆ ಹೆಚ್ಚಿದೆ. ತಿಳಿಲಿಕ್ಕೆ ಸುಲಭ ಇದ್ದ ಕಾರಣ. ಬಹಳ ಬಾರಿ ಅದರಲ್ಲೇ ಆಭಾಸ ಮತ್ತು ಭಾವಭಾಸನ ಶಬ್ದ ಬರ್ತಿದೆ. ಭಾವಭಾಸನ ವ್ಯಾಖ್ಯಾ ಮಾಡಿದರು, ನೋಡೋದು ಅದರಲ್ಲೇನ. ಈಗ ವಿಷಯಾಂತರ ಬೇಡ. ಇಲ್ಲೇನು ಹೇಳಿದ್ರು, ಮೋಕ್ಷದ ಫಲ ಅತೀಂದ್ರಿಯ ಸುಖ ಇದೆ. ಮೋಕ್ಷದ ಫಲ ಏನ? ಅಲ್ಲಿ ಹೋಗಿ ಏನು ಮಾಡೋದು? ಹೋಗಿ ಏನು ಮಾಡೋದು? ಮೂರು ಲೋಕ ಮೂರು ಕಾಲವನ್ನು ತಿಳ್ಕೊಂತ ಉಳಿಯೋದ? ಏನು ಮಾಡೋದು ಅಲ್ಲಿ ಹೋಗಿ? ಅತೀಂದ್ರಿಯ ಸುಖವನ್ನು ನಿರಂತರ ಯಥೇಚ್ಛವಾಗಿ. ಅದಕ್ಕೆ ಅರ್ಹಂತರ ಸ್ವರೂಪದ ವಿಚಾರ ಮಾಡು ವೇಳೆದೊಳಗ ನನ್ನ ವಿಚಾರ 4 ಘಾತಿ ಕರ್ಮಗಳನ್ನು ಅಭಾವ ಮಾಡಿ ಅವರ ಅನಂತ ಚತುಷ್ಟಯದೊಳಗೆ ವಿರಾಜಮಾನ ಇದ್ದಾರೆ. ಸಕಲ ಪರಮಾತ್ಮ ಇದ್ದಾರೆ. ಸಕಲ ಪರಮಾತ್ಮ. ಅದರಲ್ಲಿ 2 ಶಬ್ದ 2 ಮಾರ್ಗಕ್ಕೆ ತಗೊಂಡು ಹೋಗ್ತವೆ. 2 ಅದಾವಲ್ಲ ಶಬ್ದ, ಏನ? ಒಂದು ಸಕಲ, ಒಂದು ಪರಮಾತ್ಮ. ನಾವು ಯಾವುದನ್ನು ನೋಡ್ತಾ ಇದ್ದೇವೆ ಅವರು ಏನಿದ್ದಾರೆ. ನಾನು ಅವರಿಗೆ ನಮಸ್ಕಾರ ಮಾಡುವ ವೇಳೆದೊಳಗೆ ಈ 2 ಶಬ್ದದ ಪ್ರಯೋಗ. ಅನಂತ ಚತುಷ್ಟಯದೊಳಗೆ ವಿರಾಜಮಾನ ಇದ್ದಾರೆ. ಮನುಷ್ಯ ಕ್ಷೇತ್ರದಲ್ಲಿರುವಂಥ ಎಲ್ಲರೂ ಯಾರ ಅನಂತ ಚತುಷ್ಟಯದೊಳಗೆ 4 ಘಾತಿ ಕರ್ಮಗಳ ಅಭಾವಸ್ವರೂಪವಾಗಿ ಅನಂತ ಚತುಷ್ಟಯದೊಳಗೆ ವಿರಾಜಮಾನ ಇದ್ದಾರೋ ಅಂಥ ಸಕಲ ಪರಮಾತ್ಮರಿಗೆ ನನ್ನ ಭಕ್ತಿಪೂರ್ವಕ ನಮನ. ಮುಂದೆ ಸಿದ್ಧರ ಸ್ವರೂಪ. ಇಲ್ಲಿ ಬಹಳ ವಿಚಾರದ ವಿಷಯ ಇದೆ, ತಾವು ಮಾಡೋದು. ನನ್ನ ಮುಂದಿನ ಕಾರ್ಯ ನನ್ನಲ್ಲೇ ನಡೀತಾ ಇರ್ತಿದೆ ಈ ಶಬ್ದದ ಮೂಲಕ. ತಾವು ಮಾಡೋದು ಇದರ ವಿಚಾರ. ಮುಂದೆ ಸಿದ್ಧರ ಸ್ವರೂಪದ ನಮೋ ಸಿದ್ಧಾನಂ ಅಂದ ನಂತರ ಲೋಕದ ಅಗ್ರಭಾಗದಲ್ಲಿ ಅನಂತ ಜೀವರುಗಳ ಕೃತಕೃತ್ಯ ದಶೆಗೆ ಪ್ರಾಪ್ತಾಗಿದ್ದಾರೆ. ಆಗ 8 ಕರ್ಮಗಳ ಅಭಾವ ಮಾಡಿ ಕೃತಕೃತ್ಯ ದಶೆಗೆ ಪ್ರಾಪ್ತಾಗಿದ್ದಾರೆ. ಇಷ್ಟಕ್ಕೂ ಮುಗಿಲಿಲ್ಲ. ಅವಿನಾಶಿ ಸುಖದ ಭಾಜ, ಅನಂತ ಅವಿನಾಶಿ ಸುಖ, ಅವ್ಯಾವಾದ ಸುಖ. ಅಲ್ಲಿಯೂ ವಿಶೇಷಣ ಬಂತು. ಅಂಥ ನಿಖಲ ಪರಮಾತ್ಮನಿಗೆ ನನ್ನ ಭಾವಪೂರ್ವಕ ವಂದನೆ. ಇಲ್ಲಿ ಭಕ್ತಿಪೂರ್ವಕ ನಮನ, ಪ್ರಣಮನ, ಅಲ್ಲಿ ಭಾವಪೂರ್ವಕ ವಂದನೆ. ಮುಂದೆ 2.5 ದ್ವೀಪದಲ್ಲಿ ಇರುವಂಥ ಆತ್ಮಸಾಧಕ ಸಾಧು ವಿತರಾಗತೆಯ ಆರಾಧಕರ
ದಿನ ಒಂದೊಂದು ಪ್ರಕಾರದ ಶಬ್ದ ತಾನಾಗೇನೆ ಬರ್ತವೆ. ಮಧ್ಯಲೋಕ 2 ಸಾಮಾನ್ಯ ಮಾತಿಲ್ರಿ. ಈಗ ಅವರನ್ನವ್ರು ನಾವು ಇಲ್ಲಿ ವರ್ತಿಸ್ತಾ ಇರೋದ 2 ದ್ವೀಪನೇ ಇದೆ ಮನುಷ್ಯ ಕ್ಷೇತ್ರ. ಅರೆ, ಇಲ್ಲಿ ತೀರ್ಥಂಕರ ಇಲ್ಲ ಅನ್ನೋ ಮಾತಿಲ್ಲ. ಅರ್ಹಂತಾಧಿಕರಿಗೆ ನಮಸ್ಕಾರ ಮಾಡುವ ಪ್ರಯೋಜನದೊಳಗೆ ನಿನ್ನೆ ಏನು ವಾಚನ ಮಾಡಿದರೆ, ಏನು ಮಾಡಿದ್ರಿ? ಉಪಯೋಗದ ಏಕಾಗ್ರತೆ ಬೇಕು, ರಸ ತಗೊಳ್ಳಿಕ್ಕೆ ಬೇಕ್ರಿ. ರಸ ರಸ ವಚನದೊಳಗೆ ರಸ ಇಲ್ಲ, ಶ್ರವಣದೊಳಗೆ ರಸ ಇಲ್ಲ ಅಂದ್ರೆ ಏನು ಮಾಡೋದು? 3 ಲೋಕದೊಳಗೆ ಕೃತ್ರಿಮ ಅಕೃತ್ರಿಮ ಯಾವ ಜಿನಬಿಂಬ ಇದಾವೆ? ಏನು ಹೇಳಿದ್ರಪ್ಪ ಅಲ್ಲಿ? ಏನು ಹೇಳಿದ್ರು? ಅವೆಲ್ಲವುಗಳಿಂದ ಒಂದು ಧರ್ಮೋಪದೇಶವನ್ನು ಹೊರತುಪಡಿಸಿ ಸಾಕ್ಷಾತ್ ಅರ್ಹಂತ ಪ್ರಭುವಿನಿಂದ ಆಗುವಂತಹ ಲಾಭ ಓದಿದ ಮೇಲೆ ಒಂದು ದಿವಸರೇ ಮಂದಿರದೊಳಗೆ ಹೋದ ಮೇಲೆ ಆ ಭಾವ ಬರಬೇಕಲ್ಲ. ಅಕೃತ್ರಿಮ ಬಿಂಬ ಯಾವುದರ ಸಲುವಾಗಿ ಜಪ ಮಾಡಿದೆವು? ಜೈನ ಭೂಗೋಳ ಬಂದ ನಂತರ ಬಂತ್ರೆ ಅದ ಜಪ ರಚನೆ ಆಯಿತು. 3 ಲೋಕದ ಗರ್ಭದೊಳಗೆ ವರ್ತಿಸ್ತಾ ಇರುವಂತಹ ಕೃತ್ರಿಮ ಜನಮಂದಿರದೊಳಗೆ ಸ್ಥಿತ. ಸಮಸ್ತ ಯಾವುದರ ಸಲುವಾಗಿ ಬಂತು? ಆವಾಗ ಸ್ವಲ್ಪ ಹೇಳದ್ದು ಇತ್ತು, ಈಗ ಅಧಿಕ ಹೇಳೋ ಮಾತಿಲ್ಲ. ಆದರೆ ನಿನ್ನಿನ ಪಂಡಿತ್ ಟೋಡರ್ಮಲ್ಲರ ಮಾತ ಅಚ್ಚೊತ್ತಿದಂತೆ ಇರಬೇಕು ಮನುಷ್ಯನೊಳಗೆ. ಸಾಕ್ಷಾತ್ ತೀರ್ಥಂಕರ ಪ್ರಭು 24 ತೀರ್ಥಂಕರ ಪ್ರಭು, ವಿದ್ಯಮಾನ 20 ತೀರ್ಥಂಕರ ಪ್ರಭುಗಳಿಗೆ ನಮನ ಮಾಡಿದ ನಂತರ ಈ ಅಕೃತ್ರಿಮ ಜಿನಬಿಂಬ ಮತ್ತು ಕೃತ್ರಿಮ ಮಾಡಿರುವಂಥ ಪ್ರತಿಷ್ಠಾಪಿತ ಜಿನಬಿಂಬಗಳ ಅವೆಲ್ಲವುಗಳಿಗೆ ನಮಸ್ಕಾರ ಮಾಡಿದರು. ಕಾರಣ ಕೊಟ್ಟರೆ ಏನು ಹೇಳಿದರು? ಏನು ಹೇಳಿದರು? ಈಗ ಹೇಳಿದ ಮೇಲೆ ಹೇಳ್ಬೋದಲ್ಲ. ಒಂದು ಧರ್ಮೋಪದೇಶವನ್ನು ಹೊರತುಪಡಿಸಿ ಸಾಕ್ಷಾತ್ ಅರ್ಹಂತರಿಂದ ತೀರ್ಥಂಕರ ಪ್ರಭುವಿನಿಂದ ಯಾವುದೆಲ್ಲ ಲಾಭ ಆಗ್ತಿದೆಯೋ ಅದೆಲ್ಲ ಲಾಭ ಈ ಜಿನಬಿಂಬಗಳಿಂದ. ದೌಲತರಾಮ್ ಏನು ಹೇಳಿದರು? ಜಿನ ಪ್ರತಿಮಾ, ಜಿನ ಸಾರಥಿ ಎಲ್ಲ ಅಂದೇವ್ರಿ. ಆದ್ರೆ ನಮಗೆ ಜನಮಂದಿರದೊಳಗೆ ಪ್ರವೇಶ ಮಾಡುವ ವೇಳೆದೊಳಗೆ ಮೈಯೆಲ್ಲ ಎಚ್ಚರ, ಸಾವಧಾನತೆ, ಅಶುಭ ಭಾವ ಅಥವಾ ಅಶುದ್ಧ ಭಾವದ ಕುರಿತಾಗಿ ಭೀರುತ್ವ ಬಂತೇನ್ರಿ? ಅಲ್ಲಿ ಯಾವುದು ಕಾಣಿಸ್ತಿದೆ ಅದು ಕಾಣಿಸ್ತೋ ಅಥವಾ ಇಲ್ಲ, ಅದು ಹೇಗೆ ಕಾಣಿಸ್ತೋ ಅದು ಮತ್ತೆ ಮುಂದಿನ ಮಾತ್ರೆ. ಕಾಣಿಸ್ತೋ ಅಥವಾ ಇಲ್ಲ ಬೇರೆ ಏನೇನರೇ ಅದು ಅಶುದ್ಧ ಭಾವ ಅಲ್ಲ, ಅಶುಭ ಭಾವ ರೀ ಕಾಣಿಸೋದು. ಮತ್ತು 3 ಲೋಕ 3 ಲೆಕ್ಕ ಕಾಲೆಲ್ಲ ಕಾಣಿಸ್ತಿದೆಯಲ್ಲ ಸರ್, ಅವರ ಜೊತೆಗೆ ನಿನ್ನ ಜ್ಞಾನವನ್ನು ಹೋಲಿಸ್ತೀಯನಪ್ಪ. ಕನ್ನಡಿಯ ಮಟ್ಟ ಭಾಗದೊಳಗೆ ಕಾಣಿಸ್ತಿದೆ ಅಂತ ಹೇಳಿದರು. 2 ಆಚಾರ್ಯರು ಹೇಳಿದರು. ತಜ್ಜಯತಿ ಪರಂಜ್ಯೋತಿ ಅಮೃತ ಚಂದ್ರಾಚಾರ್ಯ ಹೇಳಿದರು. ಯದ್ವಿದ್ಯಾ ದರ್ಪಣಾಯತೆ ಹೇಳಿದರು. ಕನ್ನಡಿಯ ಮಟ್ಟ ಭಾಗ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆ, ಒಳಗೊಂದು ಸ್ವಲ್ಪ ಕೂಡ ಪ್ರವೇಶ ಮಾಡಿದೆ. ಕನ್ನಡಿಯೊಳಗೆ ಏನೇನು ಪ್ರವೇಶ ಮಾಡಿರ್ತಿದ್ದೀರಿ, ಏನೆಲ್ಲ ಹೊಳೆಯುತ್ತಿದೆ ಅದರ ಎದುರಿದೆ. ದೃಷ್ಟಾಂತ 2 ಬರ್ತವೆ. ಒಂದು ಚಿನ್ನದ ಗಂಟೆ ಇದೆ, ಒಂದು ಉರಿಯುತ್ತಿರುವ ಅಗ್ನಿ ಇದೆ. ಅದರಿಂದ ಕನ್ನಡಿ ಏನೂ ಆಗಲಿಲ್ಲ.
ನಮಗೆ ಮಂದಿರದೊಳಗೆ ಹೋದ ನಂತರ ಸೀರೆ ಆಭರಣ ಮಾಲೆ ಕಂಡ ನಂತರ ಏನು ಆಗುದಿಲ್ಲ, ಹಾಗೆ ಆಗ್ತಿದೆ. ಈ ಕಡೆ ಕಾಣಿಸ್ತಿದೆ. ಯಾಕದು? ನೀನು ಅದನ್ನು ನೋಡ್ಲಿಕ್ಕೆ ಹೋಗಿ ಸೀರೆ ಅಂಗಡಿಗೆ ಹೋಗಿರಿ, ಅಲ್ಲಿ ನೋಡೋದು ಅದನ್ನು. ಧರ್ಮದ ಹೆಸರಿನ ಮೇಲೆ ನಿರಂತರ ಪಾಪ ಅಂತ ಇದ್ದೀರಿ. ಧರ್ಮಾಯ ಪಾಪ ಸಮಾಚಾರ. ಧರ್ಮದ ಹೆಸರಿನ ಮೇಲೆ ನಿರಂತರ ಪಾಪದ ಆಚರಣೆ, ಪಾಪದ ಆಚರಣೆ. ಗುಣಾಯ ದೋಷಾನ ಧರ್ಮಾಯ ಪಾಪ. ಶಬ್ದಗಳನ್ನು ಓದುವುದರಿಂದ ಏನಾಗಲಿಲ್ಲ. ಶಬ್ದಗಳನ್ನು ಓದುತ್ತಾ 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 ಓದ್ತಾನೆ ಒಂದು ದಿವಸ ಭಾವದ ಗ್ರಹಣ ಆಗಬಹುದಾಗಿದೆ. ಭಾವದ ಗ್ರಹಣ ಆಗಬಹುದಾಗಿದೆ ಅನ್ನೋದಕ್ಕಿಂತ ತನ್ನಷ್ಟಕ್ಕೆ ತಾನೇ ಭಾವ ಒಳಗಿನಿಂದ ಬರಬಹುದಾಗಿದೆ. ಆಗ ಈ ಶಬ್ದದ ಅವಲಂಬನೆ, ಜಿನಾಗಮದ ಅವಲಂಬನೆ ಸಾರ್ಥಕ ಆಗೋದು. ಮೋಕ್ಷದ ಫಲ ಏನಿದೆ? ಅತೀಂದ್ರಿಯ ಸುಖ. ಇದೇನು ಬಹಳ ದೊಡ್ಡ ಪರಿಭಾಷೆ ಇಲ್ಲ. ಮೋಕ್ಷದ ಫಲ ಏನು? ಅತೀಂದ್ರಿಯ ಸುಖ. ದೊಡ್ಡ ಪರಿಭಾಷೆ ಇಲ್ಲ, ಆದರೆ ದೊಡ್ಡದಾದಂಥ ತತ್ವ ಅದರೊಳಗೆ ನಿಹಿತ ಇದೆ. ಮೋಕ್ಷದ ಫಲ ಇದನ್ನು ಬಿಟ್ಟುಕೊಡು, ಇದನ್ನು ಬಿಟ್ಟುಕೊಡು, ಇದನ್ನು ಬಿಟ್ಟುಕೊಡು, ಇದನ್ನು ಬಿಟ್ಟು ಬಿಡು. ಅದರಲ್ಲಿ ಎಲ್ಲೂ ಸುಖ ಇಲ್ಲ. ಹಾಗಾದ್ರೆ ಬಿಟ್ಟ ಮೇಲೆ ಏನಾಗೋದ? ಬಿಟ್ಟ ಮೇಲೆ ಏನಾಗೋದು? ಬಿಟ್ಟ ಮೇಲೆ ಸುಖ ಆಗೋದು. ಅದೇ ಟಿವಿನ ಇಲ್ಲ ಅಂದಮೇಲೆ ಸುಖ ಹೇಗೆ? ಏನು ನೋಡೋದು? ಆಹಾರ ಇಲ್ಲ ಅಂದಮೇಲೆ ಸುಖ ಯಾವುದರ ಆಸ್ವಾದ ತಗೊಳ್ಳೋದು? ಅತೀಂದ್ರಿಯ ಸುಖ. ಇಂದ್ರಿಯಗಳು ಬಿಟ್ಟು ಹೋಗ್ತವೆ. ಇಂದ್ರಿಯ ಸಾಮಗ್ರಿ ಅಂತೂ ಬೇರೆನೇ ಇದ್ದಾವೆ, ಭಿನ್ನನೇ ಇದ್ದಾವೆ. ಅವುಗಳಲ್ಲಿ ಯಾವಾಗ ಯಾವ ಸಮಯದೊಳಗೆ ಯಾವ ಪ್ರಕಾರದ ವ್ಯತ್ಯಯ ಅಥವಾ ಪರಿವರ್ತನೆ ಬರ್ತಿದೆ ಹೇಳಲಿಕ್ಕೆ ಬರೋದಿಲ್ಲ. ಮ್ಯಾಚ್ ನೋಡ್ಲಿಕ್ಕೆ ಅಂತ ಹೇಳಿ ಕೂತಿರ್ತಾರೆ, ಲೈಟ್ ಹೋಗ್ತಿದೆ. ಅಥವಾ ಅವ್ರು ಯಾರು ಇರ್ತಾರಲ್ಲ ಕೇಬಲ್ ನಿಮಗೆ ಪರೋಠ ಮಾಡೋರು, ಅಲ್ಲೇನರೇ ಆಗ್ತಿದೆ. ಅಥವಾ ಅಲ್ಲಿ ಮ್ಯಾಚ್ ನಡೆದಲ್ಲೇ ಮಳೆ ಬರ್ತಿದೆ. ಎಷ್ಟು ವ್ಯತ್ಯಯ ಅದಾವ್ರಿ ಆ ಒಂದು ಕಾರ್ಯದೊಳಗೆ. ಪರಪದಾರ್ಥದೊಳಗಂತೂ, ಇಂದ್ರಿಯ ವಿಷಯದೊಳಗಂತೂ ಯಾವುದೇ ಪ್ರಕಾರದಿಂದ ವಿಶ್ವಾಸ ಮಾಡುವಂಥದ್ದು ಸ್ವಭಾವ ಅದು ಇಲ್ಲ. ಇನ್ನು ಈ ಇಂದ್ರಿಯಗಳೇ ಹೇಗಿದ್ದಾವೆ? ಇವೇನು ಶಾಶ್ವತ ಇರುವುದಿಲ್ಲ. ಹಾಗಾದ್ರೆ ನಿನಗೆ ಅಂಥ ಸುಖ ಬೇಕೇನ? ಯಾವುದ್ರದ್ದು ವಿಶ್ವಾಸ ಇಲ್ಲ, ಆ ಪದಾರ್ಥವನ್ನು ಆಶ್ರಯ ಮಾಡಿ ಯಾವುದು ಕ್ಷಣಿಕಿದೆ ಅದರ ಮಾಧ್ಯಮದಿಂದ ಅನುಭವದಲ್ಲಿ ಬರುವಂಥ ಸುಖ ನಿನಗೆ ಬೇಕೇನ? ನಿಜವಾಗಿ ಸುಖದ ಪರಿಭಾಷೆ ಏನಿದೆ? ಸುಖ ಯಾರಿಗಾಗ್ತಿದೆ? ಜೀವನಿಗೇನು ಶರೀರಕ, ಮನುಷ್ಯನಿಗೇನು ಜೀವನಿಗೆ ಸುಖ? ಯಾರಿಗೆ? ಮನುಷ್ಯನಿಗೆ ಆಗುವಂಥ ಸುಖ ಇಂದ್ರಿಯ ಸುಖ ಇದೆ. ಜೀವನಿಗೆ ಆಗುವಂಥ ಸುಖ ಅವ ಇಂದ್ರಿಯದಿಂದ, ಶರೀರದಿಂದ, ಮೂರು ಕಾಲದಲ್ಲೂ ಅಸ್ಪೃಷ್ಟ ಇದ್ದಾನೆ, ಭಿನ್ನ ಇದ್ದಾನೆ. ಹಾಗಾದರೆ ಅವನಿಗೆ ಸುಖ ಯಾವುದರಿಂದ ಆಗೋದು? ಅವನದೇ ಸುಖ ಸ್ವಭಾವ ಪ್ರಕಟ ಆದ ನಂತರ, ಅವನದೇ ಸುಖ ಸ್ವಭಾವದೊಳಗೆ ಅವನ ಉಪಯೋಗ ತಲ್ಲೀನ ಆದ ನಂತರ ಅವ ಸುಖಿಯಾಗವ್ರೆ. ಅವನು ಪರ್ಯಾಯ ಸುಖಿ ಆಗೋದಲ್ಲ, ಅವನು ಸುಖಿಯಾಗ. ಅವನದೇ ಆದಂಥ ಸುಖ ಸ್ವಭಾವ ಅವನಲ್ಲಿ ಎಲ್ಲಿದೆ? ಅದ ಸರ್ವಾಂಗದಲ್ಲಿ ಇದೆ. ಆತ್ಮನ ಸರ್ವ ಪ್ರದೇಶದೊಳಗಿದೆ. ಏನು ಸುಖ? ಹಾಗಾದರೆ ಯಾವ ಸಮಯದ ಉಪಯೋಗ ಆ ಸುಖದ ಸರ್ವಾಂಗದಿಂದ ತುಂಬಿರುವಂಥ ತನ್ನ ಸುಖವನ್ನು ಗಣಿಸದೆ, ಲೆಕ್ಕಿಸದೆ,
ಜ್ಞಾನಿ ಗುರುಗಳು ಹೇಳಿದ್ರೂ ಅದರ ಮೇಲೆ ವಿಶ್ವಾಸ ಮಾಡದೆ ಅದನ್ನು ನೋಡುವ, ಇದನ್ನು ತಿನ್ನುವ, ಅಲ್ಲಿ ಹೋಗುವ, ಇದನ್ನು ಉಡುವ, ಇದನ್ನು ಕೊಳ್ಳುವ, ಇದನ್ನು ಮಾತನಾಡುವ, ಇದನ್ನು ಕೇಳುವ ಅಪೇಕ್ಷೆ ಮಾಡ್ತಾ ಇದ್ದಾನಲ್ಲ, ಎಂದಾದರೂ ಒಮ್ಮೆ ಅವನ ಅಪೇಕ್ಷೆಯ ಅನುಸಾರ ಕಾರ್ಯ ಆಯಿತು ಅಂತಂದ್ರೆ ಅವ ಮತ್ತು ಪುನಃ ಅನಂತ ಕಾಲ ಅಪೇಕ್ಷೆ ಮಾಡುವಂಥದ್ದು ಸಾಮರ್ಥ್ಯ ಅವನಲ್ಲೇ ಬರ್ತಿದೆ. ನೀನು ಹೇಳ್ತು ಎಂದಾದರೂ ಒಮ್ಮೆ. ನಮಗೆ ನಿರಂತರ ಹೆಚ್ಚು ಕಡಿಮೆ ಸುಖನೇ ಇದೆ, ಆಯಿತು, ಈ ಭವಪೂರ್ತಿ ಇದೆ ಅಂತ ಹೇಳಿ ಇಟ್ಕೊಳ್ಳೋಣ. ಇದರ ಹಿಂದಿನ ಮುಂದಿನ ಕಾಲ ಎಷ್ಟನಿಂದ? ಅದಕ್ಕೆ ಏನು ಹೇಳ್ತು, ಎಂದಾದರೂ ಒಮ್ಮೆ ಇವನ ಇಚ್ಛೆಯ ಅನುಸಾರ ಆ ಸಾಮಗ್ರಿಯ ಮೂಲಕ ಇವನಿಗೆ ಸುಖದ ಅನುಭವ ಆಯಿತು ಅಂತಂದ್ರೆ ಅದರಿಂದ ಇವನಿಗೆ ಎಷ್ಟು ಬಲ ಬರ್ತಿದೆ ಅಂತಂದ್ರೆ ಅನಂತ ಕಾಲ ಮತ್ತೆ ಅದರ ಇಚ್ಛೆ ಮಾಡ್ತಾ ಇರ್ತಾನೆ. ಅಂಚಳನ ಕರ್ಮಚೇತನ 2000 ಸಾಗರ ಇದೆ. ಅಧಿಕ ಅಂದ್ರ ಕರ್ಮ ಫಲಚೇತನ ಅನಂತ ಕಾಲ. ಆದರೆ ಆ ಕರ್ಮ ಫಲಚೇತನ ಏನು ಅನಂತ ಇದೆ ಅಲ್ಲ, ಅದರ ಅನಂತ ಗುಣಿತ ಅನಂತ ಇದೆ ಜ್ಞಾನ ಚೇತನದ ಫಲ, ಜ್ಞಾನ ಚೇತನದ ಫಲ. ಅದಕ್ಕೆ ಇಲ್ಲಿ ಹೇಳಿ ಬಂದ್ರೆ ಹೇಗಿದೆ ಆ ಶುದ್ಧ ಜ್ಞಾನ? ಅನಾದಿ ಕಾಲದಿಂದ ಅಲಭ್ಯವಿರುವುದನ್ನು ಪ್ರಕಟಪಡಿಸುವಂಥದ್ದು ಇದೆ. ಮೊದಲೇನು ಹೇಳ್ರು, ಅದು ಒಂದು ಸಲ ಪೂರ್ಣ ಪ್ರಕಟ ಆಯಿತು, ಇಲ್ಲಿಂದ ಹಿಡಿದು ಅದರ ಪ್ರಕಟತೆ ಅದು ಬೇರೆ ರೂಪಿಯೆಂದು ಆಗುವುದಿಲ್ಲ, ಬರುವುದಿಲ್ಲ ವಿಶ್ವಾಸ ನಮಗೆ. ಇನ್ನೆಂದೂ ಬೇರೆ ರೂಪ ಆಗೋದಿಲ್ಲದ, ಇದ್ದ ಹಾಗೇನೆ ಇರ್ತಿದೆ, ಇದ್ದ ಹಾಗೇನೆ ಇರ್ತಿದೆ ಅಂದ್ರೆ ತ್ರಿಕಾಲಿ ಅದರ ಸ್ವರೂಪ ಹೇಗಿದೆಯೋ ಹಾಗೇ ಪ್ರತಿ ಸಮಯಕ್ಕೆ ಅನುಭವ ಮಾಡ್ತಾ ಇರ್ತಿದೆ. ಅದು ಶುದ್ಧ ಜ್ಞಾನ ಇದೆ. ಆ ಶುದ್ಧ ಜ್ಞಾನವನ್ನ ಮೋಕ್ಷ ಅಂದರೆ ಭಾವಾರ್ಥ ಏನು ಹೇಳಿದ್ರ, ಶುದ್ಧ ಜ್ಞಾನವನ್ನ ಹೇಳಿದ್ರ ಮೋಕ್ಷ ಅಂತೇಳಿ. ನಡೀರಿ ಇನ್ನೊಂದ್ಸಲ ಓದ್ಕೊಂಡು ಬರೋಣ ಅಂದ್ರೆ ಶುದ್ಧ ಜ್ಞಾನವನ್ನ ಮೋಕ್ಷ ಹೇಗಂದ್ರು ಅನ್ನೋದ ಇದು ಹೇಳಿದ ನಂತರ ನಮಗದು ಸ್ಪಷ್ಟ ಕಾಣ್ತಿದೆ ಅಂತ ನೋಡೋಣ. ಇಲ್ಲಿಂದ ಹಿಡಿದು ಸಮಸ್ತ ಆವರಣದ ವಿನಾಶವಾದ ಮೇಲೆ ಯಾವ ಶುದ್ಧ ವಸ್ತುವಿನ ಪ್ರಕಾಶವಾಗುತ್ತದೆ ಅದು ಮುಂದೆ ಬರುವ ಅನಂತ ಕಾಲದವರೆಗೆ ಹಾಗೆಯೇ ಉಳಿಯುತ್ತದೆ. ಶುದ್ಧ ವಸ್ತುವಿನ ಪ್ರಕಾಶ ಅಂದ್ರೆ ಶುದ್ಧ ಜ್ಞಾನ ರೀ, ತಿಳಿತೇನ್ರಿ? ಶುದ್ಧ ವಸ್ತುವಿನ ಪ್ರಕಾಶವಾಗುತ್ತದೆ, ಅದು ಶುದ್ಧ ಜ್ಞಾನ. ಹೇಗ ನೀವು ಹೇಳ್ತೀರಂತೂ ಅನ್ನೋದೇನ ಇಲ್ಲ. ಗ್ರಂಥಕಾರನ ಮುಂದೇನು ಹೇಳಿದರು, ಹೇಗಿದೆ ಆ ಶುದ್ಧ ಜ್ಞಾನವು, ಹೇಗಿದೆ ಆ ಶುದ್ಧ ಜ್ಞಾನವು? ಶುದ್ಧ ವಸ್ತುವನ್ನು ಪ್ರಕಾಶಿತಪಡಿಸುವಂಥದ್ದಿದೆ ಅಂಥೇಳಿ ಮೊದಲೇ ಹೇಳಿದರು. ಮತ್ತೆ ಇವರು ಪ್ರಶ್ನೆ ಕೇಳ್ತಾರೆ, ಹೇಗಿದೆ ಆ ಶುದ್ಧ ಜ್ಞಾನವು? ಅದು ಮಾಡಲು ಯೋಗ್ಯವಾದ ಸಮಸ್ತ ಕರ್ಮಗಳ ವಿನಾಶ ಮಾಡಿರುವಂಥದ್ದಿದೆ. ಇಲ್ಲೇನು ಮತ್ತೆ ಈಗ ಹೊಸ ರಹಸ್ಯ ಬಂತು, ಕರ್ಮಗಳ ನಾಶವೊಂದು ಶುದ್ಧ ಜ್ಞಾನದಿಂದ ಆಗ್ತಿದೆ. ನಿನ್ನ ತಪಸ್ಸಿನಿಂದ, ನಿನ್ನ ಕೇಶಲೋಚದಿಂದ, ನಿನ್ನ ಬಟ್ಟೆ ಬಿಚ್ಚುವುದರಿಂದ ಆಗುವುದಿಲ್ಲ. ನಿನ್ನ ಶುದ್ಧ ಭೋಜನದಿಂದಂತೂ ಆಗೋದನೇ ಇಲ್ಲ. ದಾನ ಮಾಡುವುದರಿಂದ ಆಗುವುದಿಲ್ಲ, ಬೆಟ್ಟ ಹತ್ತುವುದರಿಂದ ಆಗುವುದಿಲ್ಲ. ಹತ್ತೋದೇನಿಲ್ಲ, ದಾನ ಮಾಡೋದೇನಿಲ್ಲ, ಮಾಡುವುದೇನಿಲ್ಲ. ಹಾಗೆ ಇದರೊಳಗೆ ಧರ್ಮ ಇಲ್ಲ. ಆದ್ರೆ ನಿನ್ನೆ ಹೇಳಿದ್ರಲ್ಲ ಏನ, ಅಶುಭ ಪ್ರವೃತ್ತಿಯಿಂದ ಬಿಡಿಸ್ತಿದೆ ಅಂಥೇಳಿ ಇದರದ ನಿಷೇಧ ಇಲ್ಲ. ಯಾವುದರದ? ಶುಭ ಪ್ರವೃತ್ತಿ, ಪರಿಣಾಮ ಇಲ್ಲ, ಪರಿಣಾಮ ಇಲ್ಲ. ಅಲ್ಲಿ ಪ್ರವೃತ್ತಿ ಮಾತು ಇದೆ. ಪ್ರವೃತ್ತಿ ಯಾರ್ದು? ಪ್ರವೃತ್ತಿ ಯಾರ್ದು? ಮನವಚನ ಕಾಯಿದ್ರಿ ಬಂಧದ ಕಾರಣಕ್ಕ ಹೇಳಿದ್ರಲ್ಲ, ಕಾಯ ವಾಂಗ್ಮನೋ ಯೋಗ ಸ ಆಶ್ರವ
ಹೇಳಿದ್ರನ್ನೆಲ್ಲ ಸೂತ್ರಗಳನ್ನು ಮಧ್ಯ ಮಧ್ಯದೊಳಗೆ ತರ್ಕಬೇಕು ಸ್ಮರಣೆಯೊಳಗೆ. ಏನು ಹೇಳ್ರಿ ಈಗಿಲ್ಲೇ ನಡೀರಿ. ಸಮಸ್ತ ಕರ್ಮಗಳು ವಿನಾಶ ಮಾಡಿರುವಂಥದ್ದಿದೆ. ಕರ್ಮಗಳ ವಿನಾಶ ಯಾವುದರಿಂದ ಆಗ್ತಿದೆ? ಯಾವುದರಿಂದ ಆಗ್ತಿದೆ? ಶುದ್ಧ ಜ್ಞಾನದಿಂದ. ಅದರ ಕಡೆ ನಮ್ದು ಲಕ್ಷ್ಯ ಇಲ್ಲ. ನಮ್ದು ಲಕ್ಷ್ಯ ಯಾವುದರ ಕಡೆ? ಆಹಾರ ಬಿಡುವುದರ ಕಡೆ. ಅದರ ಸಲ್ಲೇಖನ ಯಾವಾಗ ಆಗ್ತಿದೆ? ಕಷಾಯ, ವಿಷಯ, ಆಹಾರ, ಮೂರರದ್ದು ತ್ಯಾಗ ಆಗ್ಬೇಕು. ಬರೀ ಆಹಾರದ ತ್ಯಾಗ ಆದರೆ ಸಲ್ಲೇಖನ ಆಗಲಿಲ್ಲ. ಕಷಾಯ, ವಿಷಯ, ಆಹಾರ. ಮೊದಲು ಕಷಾಯದ, ಆಮೇಲೆ ವಿಷಯ ಇಚ್ಛೆ, ಆಮೇಲೆ ಆಹಾರದ ಪಾತ್ರ ಬಹಳ ದೊಡ್ಡದಿಲ್ಲ. ನಾವು ಅದನ್ನು ಬಹಳ ದೊಡ್ಡದು, ಅದೇ ಸರ್ವಸ್ವ ಮಾಡಿಬಿಟ್ಟಿದ್ದೇವ್ರಿ. ಅದಕ್ಕೆ ಸ್ವಾಮೀಜಿ ಆ ಪೀಯೂಷದೊಳಗೆ ಹೇಳಿದ್ರೆ 2 ರೊಟ್ಟಿ ಅರ್ಧ ಲೀಟರ್ ಹಾಲ ಜೀವನ ಪರ್ಯಂತ ಯಾವರೇ ತಗೋತಿದ್ದ ಅಂದ್ರೆ ಅವನು ಮಹಿಮೆ ಮಾಡ್ತಾನೆ. ಬೇರೆ ಏನೂ ತಗೊಳ್ಳೋದಿಲ್ಲಮ್ಮ. 2 ರೊಟ್ಟಿ ಅರ್ಧ ಲೀಟರ್ ಹಾಲು. ಇಲ್ಲಿ ಕೂತಲ್ಲೇನ ಮಹಿಮಾ ಬಂತು ಅಥವಾ ಇಲ್ಲ? ನಾಳೆ ಅಷ್ಟಮಿ ದಿವಸ, ಚತುರ್ದಶಿ ದಿವಸ ಬರೋದು ಅಥವಾ ಇಲ್ಲ? ಆದರೆ ಅದರೊಳಗೆ ಏನಿದೆ ಅಂತ ಹೇಳಿದ ಮಹಾಪುರುಷ, ಏನಿದೆ ಅದರೊಳಗೆ? ಅದರೊಳಗೆ ಏನಿದೆ? ಕಷಾಯ ಮತ್ತು ವಿಷಯೇಚ್ಛೆ ಹೋಗಲಿಲ್ಲ. ಗುರುವಿನ ಸ್ವರೂಪ ಏನು ಹೇಳಿದ್ರ? ಸಮಂತಭದ್ರ ಸ್ವಾಮಿ. ವಿಷಯಾಶಾವಶಾತೀತೋ ನಿರಾರಂ. ಆರಂಭ ಮತ್ತು ಪರಿಗ್ರಹ. ಆರಂಭ ಯಾವುದರ ಸಲುವಾಗಿ? ಪರಿಗ್ರಹದ ಸಲುವಾಗಿ. ಪರಿಗ್ರಹ ಯಾವುದ? ಇದೆ. ಪರಿಗ್ರಹ ಯಾವುದರ? ಆ ಮನೆಯ ಆಧನ, ಆ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ಪರಿಗ್ರಹ ಯಾವುದ? ಶರೀರ. ಹೇಗ? ಅದೇ ಕಲಿಕಾಲ ಸರ್ವಜ್ಞ ಕುಂದು ದೇವ ಹೇಳಿದರು. ದೇಹ ಪರಿಗ್ರಹವೆಂದು ಹೇಳಿರುವಲ್ಲಿ ಮುನಿಗೆ ಅನ್ಯ ಪರಿಗ್ರಹ ಹೇಗಿರುವುದು? ದೇಹನ ಪರಿಗ್ರಹ ಅಂತ ಹೇಳಿರುವ ವೇಳೆದೊಳಗೆ ಯಾರು ಹೇಳಿದರು? ಸರ್ವಜ್ಞ ಪ್ರಭು ಹೇಳಿದ್ದಾರೆ. ಮತ್ತು 14 ಪ್ರಕಾರದ ಅಂತರಂಗ ಪರಿಗ್ರಹ, 10 ಪ್ರಕಾರದ ಬಾಹ್ಯ ಪರಿಗ್ರಹ ತ್ಯಾಗ ಮಾಡಿದ ನಂತರ ಮಹಾವ್ರತಿ ಆದೇನಿಲ್ಲ? ಅದೇನಿಲ್ರೇ? ಪರಿಗ್ರಹ ಇಷ್ಟ ಅದಾವಲ್ಲ, ಅವು ಮಹಾವ್ರತಿಯಾದ ಅಂಥೇಳಿ ಆಗಮದ ವಾಕ್ಯ ಇದ್ರೂ ಕೂಡ ಅವು ಮೋಕ್ಷಕ್ಕೆ ಹೋಗೋಲಿಕ್ಕೆ ಅಧಿಕಾರಿ ಆಗಲಿಲ್ಲಲ್ಲ. ದೇಹ ನಾನು ಅನ್ನುವಂಥ ಅಭಿಪ್ರಾಯ ಹೋಗಲಿಲ್ಲ ಅಂತಂದ್ರೆ 24 ಪ್ರಕಾರದ ಪರಿಗ್ರಹ ಬಿಟ್ರೂ ಕೂಡ ಅವ ಮೋಕ್ಷಕ್ಕೆ ಹೋಗುವ ಅಧಿಕಾರಿ ಇಲ್ಲ. ಅವನ ಸ್ಥಾನ ಎಲ್ಲಿಯವರೆಗೆ? 9ನೇ ಗ್ರೀವೆ. ಮತ್ತು ಯಾವ ಅನುವ್ರತ ಧಾರಣ ಮಾಡಿ ಸಲ್ಲೇಖನಾಪೂರ್ವಕ ದೇಹ ತ್ಯಾಗ ಮಾಡಿದಾನ. ಈ ಕರ್ಮದ ಸ್ವರೂಪ ಬಹಳ ವಿಚಿತ್ರ. ಸಮ್ಯಕ್ ದರ್ಶನ ಸಹಿತ ಅನುವ್ರತ ಧಾರಣ ಮಾಡಿ ಸಲ್ಲೇಖನಾಪೂರ್ವಕ ಮರಣ ಹೊಂದಿದಲ್ಲ, ಅವ ಎಲ್ಲಿ ಹೋದ? 6 ಗುರಾಣಿಯೊಳಗೆ ಹೇಳಲಿಲ್ಲ? 4ನೇ ಗುರಾಣಿ ಕೊನೆಯ ಪದ್ಯ ಎಲ್ಲಿ ಹೋದವ? 16ನೇ ದಿವದವರೆಗೆ 16ನೇ ಸ್ವರ್ಗಕ್ಕೆ ಹೋದ. ಇವೆಲ್ಲಿ ಹೋದ? ಇವು 9ನೇ ಗ್ರೈವೇಯಕಕ್ಕೆ ಹೋದ. ಧನ್ಯ ಐತಲ್ಲ. ಇವು 9ನೇ ಗ್ರೈವೇಯಕಕ್ಕೆ ಹೋದ. ಇವೆರಡು ತುಲನಾತ್ಮಕ ದೃಷ್ಟಿಯಿಂದ ವಿಚಾರ ಮಾಡೋದು. ಅವನು ಮಿಥ್ಯಾತ್ವ ಹೋಗಿದೆ, 2 ಕಷಾಯ ಚೌಕಡಿ ಹೋಗಿದ್ದಾವೆ, ಅನುವ್ರತ ಧಾರಣ ಮಾಡಿದ್ದಾನೆ, ಸಲ್ಲೇಖನ ಪೂರ್ವಕ ದೇಹ ಬಿಟ್ಟಿದ್ದಾನೆ. ಅವ 16ನೇ ಸ್ವರ್ಗಕ್ಕೆ ಹೋದ. ಇವನಿಗೆ ಆತ್ಮನ ಅನುಭೂತಿ ಇಲ್ಲ. ಪಂಚಮಹಾವ್ರತದ ಪರಿಪಾಲನೆ ಮಾಡಿದ್ದಾನೆ. 9ನೇ ಗ್ರೈವೇಯಕಕ್ಕೆ ಹೋದ. 16ನೇ ಸ್ವರ್ಗ ಕೆಳಗಿದೆ, 9ನೇ ಗ್ರೈವೇಯಕ ಕೆಳಗಿದೆ. ವ್ರತ ಒಯ್ತಿದೆ ಅಲ್ಲಿ ತನಕ ರೀ.
ಅದರ ನಂತರ ಏನು ಮಾಡ್ತಿದೆ, ಅದರ ಫಲ ಏನಿದೆ ಅದು ಗೊತ್ತಿಲ್ಲ ಈ ಜೀವ. ಸಮ್ಯಕ್ ದರ್ಶನ ಭುವನತ್ರಿಕದೊಳಗೆ ಒಯ್ಯೋದಿಲ್ಲ. ಬಹಳ ಅದ್ಭುತ ರೀ. ಭವನತ್ರಿಕದೊಳಗೆ ಒಯ್ಯುವುದಿಲ್ಲ ಸಮ್ಯಕ್ ದರ್ಶನ. ಸಮ್ಯಕ್ ದೃಷ್ಟಿ ಯಾವಾದ ಅವ ಭವನವಾಸಿ ಆಗುವುದಿಲ್ಲ, ವೆಂತರವಾಸಿ ಆಗುವುದಿಲ್ಲ, ಜ್ಯೋತಿಷ್ಕವಾಸಿ ಆಗುವುದಿಲ್ಲ. ಮೊನ್ನೇನು ಹೇಳಿತ್ತು, ಶುಕ್ರವಾರ ಒಂದು ಬೇರೆ ಏನೋ ಮಾತು ಹೇಳಿದ್ದಾರಲ್ಲ. ಭವನತ್ರಿಕದೊಳಗೆ ಹೋಗಬೇಕಾದ್ರೂ ವ್ರತನ ಅಂಗೀಕಾರ ಮಾಡಬೇಕಾಗೋದು, ಕೂತಪನ ಮಾಡಬೇಕಾಗೋದ್ರಿ. ಹಿಂಗೆ ತಿಂದು ಉಂಡಾಗ ಭವನತ್ರಿಕಕ್ಕೂ ಹೋಗುದಿಲ್ರಿ ಗೌರಣ್ಣವರ. ಸಂಯಮಿ ಜೀವನದಿಂದ ಸ್ವರ್ಗದ ಯಾವ ಬಾಗಿಲು ಇವನಿಗೆ ತೆಗೆಯುವುದಿಲ್ರಿ. ಅದಕ್ಕೆ ಏನೋ ವಿದ್ವಾಂಸರು ಸಂಯಮಿಗೆ ಹೋಗವ, ವಿದ್ವಾಂಸರು ಅದ ಕಾರಣದಿಂದ ಅಸಂಯಮಿಗೆ ಹೋಗವ. ಸಂಯಮಿ काही म्हणजे आत्ताच्या प्रवचनाने ಶಾಂತಿ ಸಾಗರಕ್ಕೆ आपली ಅನುಭವಿಸಿಲ್ಲ. ಆದರೆ ಕರ್ಮದ ವಿಚಿತ್ರತೆ ಏನಂದ್ರೆ ಬಹಳ ಕರೇನ ರೀ. ಅದರ ಅಳತೆ ಮಾಡೋದು ಈ ಮಿಥ್ಯಾದೃಷ್ಟಿ ಜೀವಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವಾಗ ಯಾವ ರೀತಿ ಆಟ ಆಡುತ್ತಿದೆ ಗೊತ್ತಿಲ್ಲ. ಮಿಥ್ಯಾತ್ವ ಸಹಿತ ಇದ್ರೂ ಕೂಡ ಅವನನ್ನು 9ನೇ ಗ್ರಹಿಕೆ ಕೊಯ್ತಿದೆ. ಇವು ಇಷ್ಟು ಮಾಡಿದ, ಆದರೆ ಗೃಹಸ್ಥಾವಸ್ಥೆಯ ತ್ಯಾಗ ಮಾಡಲಿಲ್ಲಲ್ಲ. ಇವು 16ನೇ ಸ್ವರ್ಗದವರೆಗೆ ಮಾತ್ರ ಇವನದು ಮಿತಿ. ಸಲ್ಲೇಖನ ಪೂರ್ವಕ ಮರಣ್ರಿ. 6 ಗುರಾಣಿ ಒಳಗೆ 4ನೇ ಗುರಾಣಿ ಓದಿ ನೋಡೋದು, ಸಂಪೂರ್ಣ ಶ್ರಾವಕನ ಕಥನ ಇದೆ ರೀ. ರತ್ನಕರಂಡ ಶ್ರಾವಕಾಚಾರ ಪುರುಷಾರ್ಥ ಸಿದ್ಧಿ ಉಪಾಯದ ಜೊತೆಗೆ 4ನೇ ಗುರಾಣಿ ಓದೋದ್ರಿ. ಮತ್ತ ದ್ವಾದಶಾನುಪ್ರೇಕ್ಷೆ, ಕಾರ್ತಿಕೇಯ ಅನುಪ್ರೇಕ್ಷೆ, ಬಾರಸ ಅನುವೇಖಾದ ಜೊತೆಗೆ 5ನೇ ಗುರಾಣಿ ಓದೋದ್ರಿ. ದೌಲತರಾಮರ ಜ್ಞಾನದ ಪ್ರತಿಭಾ ನಮಗೆ ಗೊತ್ತಾಗ್ತದೆ. ಇವು ಭವನತ್ರಿಕಕ್ಕೆ ಹೋಗುವುದಿಲ್ಲ, ವಿಮಾನವಾಸಿನ ಆಗ್ತಾನೆ. ಸಮ್ಯಕ್ ದೃಷ್ಟಿ ವಿಮಾನವಾಸಿನ ಆಗ್ತಾನೆ. ಆದ್ರೆ ದೇವಗತಿ ಎಲ್ಲೂ ಹೋಗ್ಬೇಕಾದ್ರೂ ವಿಮಾನವಾಸಿ ಆಗೋದ ಜ್ಞಾನಿಗ ಅಧಿಕಾರ ಇದೆ. ತಪ ಮಾಡಿದ ನಂತರ ಅವ ಅಲ್ಲಿ ಹೋಗ್ತಾನೆ, ಎಲ್ಲಿ ಭವನತ್ರಿಕದೊಳಗೆ. ಮತ್ತು ಸೂತಪ ಮಾಡಿದ ಆತ್ಮಾನುಭವದಿಂದ ಶೂನ್ಯಿದ್ದ ಅಂತಂದ್ರೆ 9ನೇ ಗ್ರೈವೇಕಕ್ಕೆ ಹೋಗವ. ಮತ್ತು ಭಾವಲಿಂಗಿ ಸಂತ ಸ್ವಲ್ಪದರೊಳಗನ ಮೋಕ್ಷ ತಪ್ಪಿತು ಅಂತಂದ್ರೆ ಅವನು ಸರ್ವಾರ್ಥ ಸಿದ್ಧಿಗೆ ಹೋಗವ. ಇದು ಬಹಳ ವಿಚಿತ್ರ 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 ಕಥನ ಇದೆ. ಅಂಥೇಳನ ಅಜ್ಞಾನಿಗೆ ದಿಶಾಭೂಲ ಆಗ್ತಿದೆ ಅಂಥೇಳಿ ಮಿಥ್ಯಾತ್ವ ಅವಸ್ಥೆಯೊಳಗೆ ಕರ್ಣಾನುಯೋಗದ ಅಧ್ಯಯನ ಅವಶ್ಯ. ದಿಶಾಭೂಲ ಆಗ್ತಿದೆ. ಸಮ್ಯಕ್ ದೃಷ್ಟಿ ಜೀವ ಭವನತ್ರಿಕದೊಳಗೆ ಹೋಗುವುದಿಲ್ಲ. ಇದಿಷ್ಟ ದೊಡ್ಡ ಮಾತಿಲ್ಲ. ಭೋಗಭೂಮಿಗೇನೂ ಹೋಗುದಿಲ್ಲ, ಮನುಷ್ಯನೂ ಆಗೋದಿಲ್ಲ. ಬಹಳ ವಿಚಿತ್ರ ವಿಚಿತ್ರ ಇದೆಲ್ಲ, ಗೊಂದಲಮಯ ಇದೆ. ಹಾಗಾದ್ರೆ ನಾವು ಏನೇನು ಬಯಸ್ತಾ ಇದ್ದೇವಲ್ಲ ಅವೆಲ್ಲ ಅನಂತ ಸಂಸಾರದ ಗತಿ ಇದ್ದಾವೆ. ಸ್ವರ್ಗ, ಭೋಗಭೂಮಿ. ಸ್ವರ್ಗಕ್ಕೆ ಹೋಗಬೇಕಾದ್ರೆ 2 ಮಾರ್ಗ ಅದಾವೆ. ಒಂದು ಸಮ್ಯಕ್ ದರ್ಶನ ಬೇಕು, ಇಲ್ಲ ಅಂತಂದ್ರೆ ತಪಸ್ಸು ಬೇಕು. ತಪಸ್ಸಿನಿಂದ ಯಾವುದೇ ಸ್ವರ್ಗಕ್ಕೆ ಹೋಗಬಹುದು, ಸಮ್ಯಕ್ ದರ್ಶನದಿಂದ ವಿಮಾನವಾಸಿನೇ ಆಗ್ತಾನೆ. ಅವನವನ ಅಂತರಂಗದ ಪರಿಶುದ್ಧಿಯ ಅನುಸಾರ ಮೇಲೆ ಕೆಳಗ ಅಷ್ಟೇ.
16ನೇ ಸ್ವರ್ಗದ ಮೇಲೆ ಹೋಗುವುದಿಲ್ಲ. ಸಮ್ಯಕ್ ದೃಷ್ಟಿಗೆ ಮನುಷ್ಯ ಏನು ಬಂಧನೂ ಆಗುವುದಿಲ್ಲ, ವಿಕಲತ್ರಯನೂ ಆಗುವುದಿಲ್ಲ, ಭವನತ್ರಿಕದೊಳಗನೂ ಹೋಗುವುದಿಲ್ಲ. ಸಮ್ಯಕ್ ದರ್ಶನದ ಮಹಿಮಾನ್ಯ ಎಷ್ಟಿದೆ. ಆದರೆ ಯಾವ ಸ್ವರ್ಗವನ್ನು ಬಯಸ್ತಾ ಇದ್ದೀಯಲ್ಲ, ಅದಕ್ಕೆ ವರ್ತಮಾನದ ಭೋಗದ ತ್ಯಾಗ ಮಾಡೋದು ಅವಶ್ಯಕ ಇದೆ. ಆದ್ರೆ ಮುಂದಿನ ಗ್ಯಾರಂಟಿ ಕೊಡಂಗಿಲ್ರಿ ಅವರ. ನಾ ಭೋಗದ ತ್ಯಾಗ ಮಾಡ್ತೇನೋ, ನಾ ಸಂಯಮ ಧಾರಣ ಮಾಡ್ತೇನೋ, ನಾ ತಪಸ್ಸು ಮಾಡ್ತೇನೋ, ನಾ ಸ್ವರ್ಗಕ್ಕನ ಹೋಗ. ಆದ್ರೆ ಮುಂದಿನ ಏನಾದ್ರೆ ನಿಂದ ನೀ ನೋಡ್ಕೋಪ, ಅದಕ್ಕೆ ಕರ್ಮ ಏನು ಹೇಳುವುದಿಲ್ಲ. ಮಿಥ್ಯಾತ್ವ ಸಹಿತ ಸ್ವರ್ಗ ನಿಯಮದಿಂದ ಏನಿದೆ, ಏಕೇಂದ್ರಿಯದ ಕಾರಣ ಇದೆ ಸ್ವರ್ಗದ ಭವ. ಅದಕ್ಕೆ ಇದು ಯಾವುದೂ ವಿಚಾರ ಅಧಿಕ ಮಾಡದ್ದನ್ನ ಸ್ವಲ್ಪ ಜ್ಞಾನ ಇರೋದು ಅವಶ್ಯಕ ಇದೆ. ಒಂದೇ ಕಾರ್ಯ ಮಾಡೋದಿದೆ, ವಿಚಾರದೊಳಗೆ ಒಂದೇ ತಂದುಕೊಳ್ಳೋದಿದೆ. ಏನ ಜೀವ ಭಿನ್ನ ಉದ್ಗಲಾಶ್ಚನ್ನ. ಜೀವ ಪುದ್ಗಲವೆರಡು ಭಿನ್ನವಿದೆ ಎಂಬುದೇ ತತ್ವದ ಸಾರವು. ಅದು ಸಾರ ಗ್ರಹಣ ಮಾಡಬೇಕು. ಧ್ಯೇಯ ಇಟ್ಕೊ, ನಿಜ ಧ್ಯೇಯ ಏನಿದೆ, ಸಾರ ಏನಿದೆ, ಸಾರ ವೀತರಾಗ ವಿಜ್ಞಾನ. 3 ಲೋಕದೊಳಗೆ ಸಾರ ಯಾವುದಿದೆ, ವೀತರಾಗ. ಮಿಥ್ಯಾತ್ವ ಏನಿದೆ, ಭವವೃಕ್ಷದ ಮೂಲಿದೆ. 7ನೇ ಅಧ್ಯಾಯದೊಳಗೆ ಏನು ಹೇಳಿದ್ರು, ಇಸ್ ಭವತರುಕ ಮೂಲ ಏಕ ಮಿಥ್ಯಾಭಾವ. ತಿಳ್ಕೊ, ಸರಿಯಾಗಿ ತಿಳ್ಕೊ. ಇಲ್ಲೇನು ಹೇಳಿದರು, ಮೋಕ್ಷದ ಫಲ ಒಂದು ಅತೀಂದ್ರಿಯ ಸುಖ ಇದೆ. ಯಾರದ ಒಳಿತು ಕೆಡುಕು ಮಾಡುವ ಸಲುವಾಗಿ ಅವತಾರ ಎತ್ತೋದು ಅಲ್ಲ ಮೋಕ್ಷ. ಭಕ್ತರಿಗೆ ಹಿತ ಮಾಡುವ ಸಲುವಾಗಿ, ಭಕ್ತರಿಗೆ ತೊಂದರೆ ಕೊಡುವಂಥವ್ರನ್ನ ನಾಶ ಮಾಡುವ ಸಲುವಾಗಿ ಮುಕ್ತ ಜೀವ ಅವತಾರ ಎತ್ತುವುದಿಲ್ಲ. ಅತೀಂದ್ರಿಯ ಸುಖದ ಅನುಭವದೊಳಗೆ ಅನಂತ ಕಾಲ ಉಳಿತಾರೆ. ಏನು ಹೇಳಿದರು, ಕ್ರಮದಿಂದ ನೋಡ್ರಿ ಇನ್ನೊಂದ್ಸಲ. ಇಲ್ಲಿಂದ ಹಿಡಿದು ಸಮಸ್ತ ಆವರಣದ ವಿನಾಶವಾದ ಮೇಲೆ ಯಾವ ಶುದ್ಧ ವಸ್ತುವಿನ ಪ್ರಕಾಶವಾಗುತ್ತದೆ, ಅರ್ಥಾತ್ ಏನ ಶುದ್ಧ ಜ್ಞಾನ. ಅದು ಮುಂದೆ ಬರುವ ಅನಂತ ಕಾಲದವರೆಗೆ ಹಾಗೆಯೇ ಉಳಿಯುತ್ತದೆ, ಬೇರೆ ರೂಪ ಆಗುವುದಿಲ್ಲ. ಅಂದರೆ ಏನಾಗುವುದಿಲ್ಲ, ಅದರೊಳಗೆ ಅಶುದ್ಧಿ ಬರುವುದಿಲ್ಲ. ಅಶುದ್ಧಿ ಅಂದರೆ ಏನ, ಆತ್ಮನನ್ನು ಹೊರತುಪಡಿಸಿ ಯಾವ ಅನ್ಯ ಪದಾರ್ಥದೊಳಗೆ ಸುಂದರ ದೇಹ, ಬಲಿಷ್ಠ ದೇಹ, ದೀರ್ಘಕಾಲದವರೆಗೆ ಇರುವಂಥ ದೇಹ, ಅಮರ ದೇಹ, ಅದರೊಳಗೂ ಕೂಡ ಅದ ನಾನು ಅನ್ನುವುದಿಲ್ಲ. ಮುಂದೆ ಬರುವ ಅನಂತ ಕಾಲದವರೆಗೆ ಹಾಗೆಯೇ ಉಳಿಯುತ್ತದೆ, ಬೇರೆ ರೂಪವಾಗುವುದಿಲ್ಲ. ಹೇಗಿದೆ ಆ ಶುದ್ಧ ಜ್ಞಾನವು? ಅದು ಮಾಡಲು ಯೋಗ್ಯವಾದ ಸಮಸ್ತ ಕರ್ಮಗಳ ವಿನಾಶ ಮಾಡಿರುವಂಥದ್ದಿದೆ. ಇಲ್ಲಿ ಸತ್ವ ಏನು ಪ್ರಕಟ ಆಯಿತು, ಕರ್ಮದ ನಾಶ ಮಾಡೋದಿತ್ತು ಅಂತಂದ್ರೆ ನಿನ್ನ ಹತ್ರ ಶುದ್ಧ ಜ್ಞಾನ ಬೇಕು. ತಪಸ್ಸ ಸಂಹನನ ಇಲ್ಲ. ಅರೆ ಸಂಹನನದ ಬೆಲೆ ಎಷ್ಟ್ರಿ? ಬಹಳಷ್ಟು ಕಥನ ಮಾಡುವಂಥವ್ರು ಈ ಕಾಲದೊಳಗೆ ಸಂವಹನ ಇಲ್ಲ. ಈ ಕಾಲದೊಳಗೆ ಬೇಕಾಗಿಲ್ಲಪ್ಪ ನಿನಗೆ ಸಂವಹನ. ನಿನ್ನ ಸಂಜ್ಞೀತನದ ಎದುರಿಗೆ ಸಂವಹನ ಏನು ಮಾಡೋದಿದೆ? ಬಾಬಾಯಿ ಮೆಹತಾನ ಹೆಸರು ಕೇಳಿದೆವಲ್ಲ, ಹೇಳಿದೆ ಎಷ್ಟೋ ಬಾರಿ ಇಲ್ಲಿ ಬಂದದ್ದಿತ್ತು. ಡಾಕ್ಟರ್ಸ್ ಅವರನ್ನು ನೋಡಿ ಜೈಪುರದೊಳಗೆ ತಂದಿಟ್ಕೊಂಡ್ರು. ಕೊನೆ 2-3-4 ತಿಂಗಳ ಬಾರಿಲ್ಲ. ಡಾಕ್ಟರ್ 4 ಡಾಕ್ಟರ್ ಅವರನ್ನು ನೋಡಿ ಹೈರಾಣ್ರಿ. ಈ ರೋಗಕ್ಕೆ ನಿರಂತರ ಕೂಗಾಡಬೇಕು, ಅಷ್ಟು ವೇದನಾ ಇದೆ. ಆದ್ರೆ ಆಶ್ಚರ್ಯ ಒಂದು ಅನ್ಲಿಲ್ರಿ. ಹಾಗಾದ್ರೆ ಸಂವಹನ ಏನು ಮಾಡಿತ್ತು ಸಂಜ್ಞೆಯ ಕಾರ್ಯದ ಎದುರಿಗೆ? ಇದನ್ನು ಹೇಳ್ತಾ ಇದ್ದೀನಿ, ವ್ಯಕ್ತಿಯ ಮಹಿಮಾ ಹೇಳ್ತಾ ಇಲ್ಲ. ಸಂಜ್ಞೆಯ ಕಾರ್ಯದ ಎದುರಿಗೆ ಸಂವಹನದ ಬೆಲೆ ಏನಿದೆ ರೀ? ಕೊಳತರ ಕೊಳಿಲಿ,
ಭೇದಜ್ಞಾನ ಮಾಡಿ ಆತ್ಮನಲ್ಲೇ ಸ್ಥಿರತೆ ಸಾಧಿಸುವಂಥ ಮಹಾಮುನಿಗಳ ಮಾತು ಬಹಳ ದೂರ್ರಿ, ಬಿಟ್ಟು ಬಿಡೋನು. ಆದರೆ ಒಂದು ತತ್ವಜ್ಞಾನದ ಬಲದಿಂದ ಸಮ್ಯಕ್ ದರ್ಶನ ಇಲ್ಲ. ಯುಗಲ್ಜಿ ಏನು ಹೇಳಿದರು? ವಿಗತ್ 40 साल से, ಅಪ್ಪಾಜಿ ಮುಖದಿಂದ ಕೇಳಿದ್ದೀನಿಲ್ರಿ, ವಿಗತ 40 साल से, 40 ವರ್ಷದಿಂದ ಯಾವ ವೇದನಾ ಇದೆ ಅದರಿಂದ ನನಗೆ ದುಃಖ ಇದೆ ಅನ್ನುವಂಥ ಮೂರ್ಖ ಇದ್ದಾನೆ, ಮಹಾಮೂರ್ಖ. ವೇದನಾ ಶರೀರದ ವೇದನಾದ ಮೂರ್ತಿನೇ ಇದೆ ರೀ. ಅದರ ದುಃಖದ ಸಾಕಾರ ಮೂರ್ತಿ. ಮೋಕ್ಷದ ಫಲ ಏನ? ಅತೀಂದ್ರಿಯ ಸುಖ. ಶರೀರದೊಳಗೆ ರೋಗ ಬಂತು, ಅದು ವಿಕೃತ ಆಯಿತು, ಇದೇನು ದೊಡ್ಡ ಮಾತಲ್ಲ, ದೊಡ್ಡ ಮಾತು. ಆದ್ರೆ ಆಗಮದ ಮೇಲಿನ ಶ್ರದ್ಧೆ, ಜನನ ಮೇಲಿನ ಶ್ರದ್ಧೆ, ಜನಶಾಸನದ ಮೇಲಿನ ಶ್ರದ್ಧೆ, ಜೈನತ್ವದ ಶ್ರದ್ಧೆ. ನಿನ್ನೇನು ಶಬ್ದ ಬಂತು? ಜೈನಾಭಾಸ. ನಮ್ಮಲ್ಲಿ ಜೈನಾಭಾಸ ಇದೆ ಅಥವಾ ಜೈನತ್ವ ಇದೆ. ಅವನಲ್ಲಿ ಜೈನತ್ವ ಇತ್ತರೆ. ಬುದ್ಧಿ ಯಾವಳದೊಳಗೆ ಶರೀರಾದಿಗಳ ಅನುಕೂಲತೆ ಇತ್ತು, ಆವಾಗ ಏನು ಹೇಳ್ದ? ಸತ್ತಿರುವಂಥ ನನ್ನ ಮಗ. ಅಪ್ಪ ಅಳತಿದ್ದ, ಮೊಮ್ಮಗ ಸತ್ತದ ಸಲುವಾಗಿ, ಭೈ ತೂನೆ ಅಚ್ಚಾ ನಹಿ ಕಿಯಾ, ಬ್ರಹ್ಮಚರ್ಯ ಲೇಖೆ ಅಚ್ಚಾ ನಹಿ ಕಿಯಾ. 30 ವರ್ಷದೊಳಗೆ ಬ್ರಹ್ಮಚರ್ಯ ತಗೊಂಡ್ರೆ ಅವರ ಮುಂದೆ ಮಗ ಸತ್ತು ಹೋದ. ಅವನ ತಂದೆ ಹೇಳ್ತಿದ್ದ, ತುಮ್ನೆ ಅಚ್ಚಾ ನಹಿ ಕಿಯಾ, ಕ್ಯಾ ಹುವಾ? आपका बेटा मैं आपके सामने जिंदा हूं, आप क्यों रोते हो? ಸತ್ತಿರುವ ನನ್ನ ಮಗ, ಅಳಬೇಕಾದದ್ದು ನಾನು, ನೀನೇ ಕಳ್ತಾ ಇದ್ದಿ. ಎಲ್ಲಿಂದ ಬಂದು ಇವು ಮಾತ? ಬರೀ ಆಗಮದ ಮೇಲೆ ದೃಢವಾದ ಶ್ರದ್ಧೆ, ಆತ್ಮಾನುಭೂತಿ ಇಲ್ರಿ. ಆತ್ಮಾನುಭೂತಿಯ ಮಾತು ಬೇರೆ ಇರ್ತವ್ರಿ. ಯಾರು ಹೇಳ್ಕಂದ ಅದು ಯಾರಿಗೆ ತಿಳಿಲಾರದಂಥ ವಿಷಯ ಅಲ್ರಿ ಅನ್ನ. ಅದು ಸೂರ್ಯ ಪ್ರಕಾಶದಷ್ಟು ಸ್ಪಷ್ಟ ರೀ. ಅದಕ್ಕೆ ಈಗ ಇವ್ರು ಹೇಳಿದ್ದ ಮಾತ, ಅಲ್ಲಿ ಪ್ರವಚನದಾಗ ಅಪ್ಪಾಜಿ ಹೇಳಿದ್ದ ಮಾತ ಸ್ಮರಣೆ ತಂದು ಪ್ರಕಾಶದಷ್ಟು ಸ್ವಚ್ಛ ಪ್ರಖರ ಅವನಿಗೆ ನಮಗೆ ಜಗತ್ತಿಗೆ ಯಾರು ಪರೀಕ್ಷಾ ಮಾಡ್ಬೇಕಂತಾರೋ ಅವ್ರಿಗೆ ಭಾರತದಲ್ಲಿ ಓದೋದು ಅಥವಾ ಕೇಳೋದು ಆಗೈತಿ. ಈ ಒಳಗಿನ ಅನುಭೂತಿ ಸರ್ವಜ್ಞ ಗೊತ್ತಾಗುವುದಿಲ್ಲ. ಅನುಭೂತಿ ಸರ್ವಜ್ಞರ ಶಿವಾಯ ಗೊತ್ತಾಗುವುದಿಲ್ಲ ಅನ್ನೋ ಮಾತಲ್ರಿ ಅಣ್ಣ. ಒಳಗಿನ ನಿನ್ನ ಪರಿಣಾಮ ಎಂಥದ್ದಿದೆ ಅದು ಕೇವಲ ನಿನಗೆ ಮಾತ್ರ ಗೊತ್ತಾ, ಮತ್ತು ಸರ್ವಜ್ಞ ಪ್ರಭುವಿಗೆ ಗೊತ್ತಾ. ಪರಿಣಾಮ ಮನಸ್ಸಿನಲ್ಲೊಂದು, ಮಾತಿನಲ್ಲೊಂದು, ಪರಿಣತಿಯೊಂದು ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಅಂದ್ರೆ ಪರಿಣಾಮ ನಂದು ಎಂಥದ್ದು ನಡೆದಿದೆ ಅನ್ನೋದು ಯಾರಿಗೂ ಗೊತ್ತಾಗುವುದಿಲ್ಲ. ಪರಿಣಾಮ ತಿಳಿದಿಲ್ಲ, ಮನುಷ್ಯನ ವಿಚಾರ ತಿಳಿದಿದೆ. ಅದಕ್ಕೆ ಇವೆಲ್ಲ ಶಬ್ದದೊಳಗೆ ಶಬ್ದ ಬ್ರಹ್ಮ ಅಂಥೇಳಿ ಅದಕ್ಕೆ ಹೇಳಿದರೆ ಮನಃಪರ್ಯಯ ಜ್ಞಾನಿಗೆ ತಿಳಿಯುವುದಿಲ್ಲ. ಮನುಷ್ಯನ ವಿಚಾರ ತಿಳಿತಾವ್ರೆ, ಪರಿಣಾಮದ ಸೂಕ್ಷ್ಮತೆ ತಿಳಿಯೋದಿಲ್ಲ. ಯಾಕೆ? ನಾನು ಸಕಾರನ ಹೇಳ್ತೇನೆ ರೀ. ಪರಿಣಾಮ ಅರೂಪಿ ಇದೆ, ಮನಸ್ಸು ರೂಪಿ ಇದೆ, ವಿಕಲ್ಪ ರೂಪಿ ಇದೆ. ಮತ್ತು ಮನಃಪರ್ಯಾಯ ಜ್ಞಾನ ಕೂಡ ಭಾವಲಿಂಗಿ ಸಂತರಿಗೆನ ಆಗ್ತಿದೆ. ಅವರಿಗೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಆದರೆ ಒಂದೊಂದು ಸಲ ಸ್ವಾಭಾವಿಕವಾಗಿ ತಿಳ್ತಾರೆ. ಇವೆಲ್ಲ ಮಾತು ನಮ್ದು ಈಗೇನು ಚರ್ಚೆ ನಡೆದಿತ್ತು, ಜೀವದ ಪರಿಣಾಮ ಹೇಗಿದೆ ತಿಳ್ಕೊಂಡ್ರೆ ಅವನ ಲಕ್ಷ್ಯದೊಳಗೆ ಬರ್ತಿದೆ. ಉಳಿದ ಹಾಗೆ ಸರ್ವಜ್ಞ ಪ್ರಭು ಜಗತ್ತು ಅಂದಾಜು ಮಾಡೋ ಸಾಧ್ಯ ಇಲ್ಲ. ಇವು ಇಂಥ ಮದನ ತಳಿ. ಇನ್ನು ಸಮ್ಯಕ್ ದರ್ಶನದ ಮಾತ, ಅರೇ ಅವನ ಶ್ರದ್ಧಾ ಜ್ಞಾನದ ಪರಿಣತಿ ಏನಿದೆ ಅದು ಮನವಚನ ಕಾಯದ ಮೂಲಕ, ಮನವಚನ ಕಾಯದ ಮೂಲಕ ಎಷ್ಟು ಸ್ಪಷ್ಟ ಅಂತಂದ್ರೆ, ಈಗ ಸಮ್ಯಕ್ ದರ್ಶನದು ಒಂದೊಂದು ಅಂಗದ ಕಥೆ ಬಂದು ಅಲ್ಲ, 8 ಅಂಗದ 8 ಕಥೆ ಅವೆಲ್ಲ ಹೇಗಿದ್ದು ರೀ. ಒಂದೊಂದು ಅಂಗದ ಸ್ವರೂಪ ಹೀಗಿರುವಳೆದೊಳಗೆ ಅಷ್ಟಾಂಗಧಾರಿ ಸಮ್ಯಕ್ ದೃಷ್ಟಿ ಜೀವ, ಅಜ್ಞಾನಿ ಜೀವನಿಗೆ ಕೂಡ ಇವು ಧರ್ಮಾತ್ಮ ಇದ್ದಾನೆ, ಇವು ಬೇರೆ ಇದ್ದಾನೆ, ಇದು ನಿಯಮದಿಂದ ತಿಳಿದಿದೆ. ಸಮ್ಯಕ್ ದರ್ಶನ
ತನಗೆ ತಿಳಿದು ಬರುವುದಿಲ್ಲ ಅನ್ನೋದಂತೂ ಮಾತೇ ಇಲ್ಲ, ಜಗತ್ತಿಗೆ ತಿಳಿದು ಬರುವುದಿಲ್ಲ ಅನ್ನೋ ಮಾತಿಲ್ಲ. ಆದರೆ ಸಹಜವಾಗಿ ತಿಳಿದು ಬರುವುದಿಲ್ಲ. ಯಾರ ಆಗಮದ ಆಧಾರದಿಂದ, ಯಾರ ಸಮ್ಯಕ್ ದರ್ಶನದ ಅಭಿಲಾಷೆ ಇಟ್ಕೊಂಡು ಉದ್ಯಮ ಮಾಡ್ತಾ ಇದ್ದಾರೋ ಅವರಿಗೆ ನಿಯಮತೆ.